ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಾಸಕ ವಿನಯ್ ಕುಲಕರ್ಣಿಗೆ ಇಂದು ಮಹತ್ವದ ದಿನ. ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಾಸಕ ವಿನಯ್ ಕುಲಕರ್ಣಿಗೆ ಇಂದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಇಂದು ತೀರ್ಪು ಪ್ರಕಟಿಸತ್ತೆ ಜನಪ್ರತಿನಿಧಿಗಳ ಕೋರ್ಟ್. ಕೊಲೆ ಕೇಸ್ನಲ್ಲಿ ಪ್ರಮುಖ ಆರೋಪಿಯಾಗಿ ಗುರುತಿಸಿಕೊಂಡಿದ್ರು ವಿನಯ್ ಕುಲಕರ್ಣಿ. 15ನೇ ತಾರೀಕು ಜೂನ್ 2016ರಂದು ಧಾರವಾಡ ಜಿಮ್ನಲ್ಲಿ ಹತ್ಯೆ ನಡೆದಿತ್ತು. ಸುಮಾರು 20 ಲಕ್ಷಕ್ಕೆ ಸುಪಾರಿ ನೀಡಿ ಕೊಲೆ ಮಾಡಿಸಿದ್ರು ಅನ್ನುವ ಆರೋಪ. ಸೊ ಹಾಗಾಗಿ ವಿನಯ್ ಕುಲಕರ್ಣಿ ಅವರಿಗೆ ಇವತ್ತು ವೆರಿ ಇಂಪಾರ್ಟೆಂಟ್ ಡೇ. ವಾದವನ್ನ ಆಲಿಸಿ ತೀರ್ಪನ್ನ ಕಾಯ್ದಿರಿಸಿತ್ತು ನ್ಯಾಯಾಲಯ. ಇಂದಿಗೆ ತೀರ್ಪು ಕಾಯ್ದಿರಿಸಿತ್ತು ಜಡ್ಜ್ ಅವರು ಕಾಯ್ದಿರಿಸಿದ್ರು. ಸಂತೋಷ್ ಗಜಾನನ ಭಟ್ ಅವರು ತೀರ್ಪನ್ನ ಕಾಯ್ದಿರಿಸಿದ್ರು. ಇವತ್ತೇನಾಗತ್ತೆ ಅನ್ನೋದು ಬಹಳಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ದೂರವಾಣಿ ಸಂಪರ್ಕದ ಮೂಲಕ ಕೊಡ್ತಾ ಹೋಗ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಸಂಜಯ್ ಗೌಡ. ಸಂಜಯ್, ಈಗಾಗಲೇ ಶಾಸಕ ವಿನಯ್ ಕುಲಕರ್ಣಿಗೆ ಬಹಳ ಇಂಪಾರ್ಟೆಂಟ್. ಜೊತೆಗೆ ತೀರ್ಪನ್ನ ಪ್ರಕಟಿಸೋದಕ್ಕೆ ಜನಪ್ರತಿನಿಧಿಗಳ ಕೋರ್ಟ್ ಸಜ್ಜಾಗಿದೆ. ಸೊ ಯಾವ ರೀತಿ ವಾದ ಪ್ರತಿವಾದ ಮಾಡೋದಕ್ಕೆ ಎರಡೂ ಪರ ಹಾಗೆ ಏನು ಪ್ರತಿವಾದವನ್ನ ಮಂಡಿಸೋದಕ್ಕೆ ಸಜ್ಜಾಗಿದ್ದಾರೆ ಸಂಜಯ್? ದಯಾನ, ಏನಂತ ಹೇಳಿದ್ರೆ ಈಗಾಗ್ಲೇ ವಾದ ಪ್ರತಿವಾದಗಳು ಮುಗ್ದಿರುವಂತದ್ದು. ಮತ್ತೆ ಏನು ನ್ಯಾಯಮೂರ್ತಿಗಳು ಒಂದು ತೀರ್ಪನ್ನ ಕಾಯ್ದಿರಿಸಿರುವಂತದ್ದು. ಅಂದ್ರೆ ಇದನ್ನ 15ನೇ ಅಂದ್ರೆ 9ನೇ ತಾರೀಕು ಆಗ್ಬೇಕಾಗಿದ್ದನ್ನ 15ನೇ ತಾರೀಕು ನಾನು ಒಂದಿಷ್ಟು ವಿಚಾರವನ್ನ ನೋಡ್ಕೊಂಡು ಅದಾದ್ಮೇಲೆ ತೀರ್ಪನ್ನ ಕೊಡ್ತೀನಿ ಅಂತ ಹೇಳಿ, ಅಂದ್ರೆ ಯಾವ ಶಿಕ್ಷೆಯನ್ನ ಯಾರಿಗೆ ಕೊಡಬೇಕು ಅನ್ನೋ ಒಂದು ತೀರ್ಮಾನವನ್ನ ತೆಗೆಯೋದಕ್ಕೆ ಕಾಲಕೋಶನ ತೆಗೆದುಕೊಂಡಿರುವಂತದ್ದು. ಅಂದ್ರೆ ಆ ಒಂದು ಏನು ಶಿಕ್ಷೆ ಪ್ರಮಾಣ ಏನಿರುತ್ತೆ ಅದನ್ನ ಇವತ್ತು ಏನು ಪ್ರಕಟವನ್ನ ಮಾಡಬಹುದು. ಅದು ಬಿಟ್ರೆ ಮತ್ತೆ ಯಾರೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಮತ್ತೆ ಏನ್ 21 ಆರೋಪಿಗಳಿದ್ದಾರೆ, ಅವರಿಗೆಲ್ಲ ಯಾವ್ಯಾವ ಪ್ರಮಾಣದಲ್ಲಿ ಶಿಕ್ಷೆ ಇವತ್ತು ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಏನು ಕುಲಕರ್ಣಿ ಅವರಿದ್ದಾರೆ, ಈ ಒಂದು ಕುಲಕರ್ಣಿ ಅವರಿಗೆ ಏನೆಲ್ಲ ಶಿಕ್ಷೆಗಳು ಘೋಷಣೆ ಆಗುತ್ತೆ, ಮತ್ತೆ ಏನಾದ್ರೂ ಬೇಲ್ ಮೇಲೆ ಆಚೆ ಇರೋದ್ರಿಂದ ಏನಾದ್ರೂ ಅವರಿಗೆ ಕಾಲಾವಕಾಶವನ್ನ ಕೊಡ್ತಾರೋ ಇಲ್ಲ ಸ್ಥಳದಲ್ಲೇ ಅರೆಸ್ಟ್ ಮಾಡ್ಲಿಕ್ಕೆ ಹೇಳ್ತಾರೋ, ಅಂದ್ರೆ ಆದೇಶದ ಮೇಲೆ ಇದೆಲ್ಲವೂ ಕೂಡ ಗೊತ್ತಾಗುವಂತದ್ದು. ಸದ್ಯ ಈಗ ಏನು ಯೋಗೇಶ್ ಗೌಡ ಕೊಲೆ ಪ್ರಕರಣ ಏನಿದೆ, ಇದು ಇವತ್ತು ಅಂದ್ರೆ ಅಂತಿಮ ಆದೇಶವನ್ನ ಈಗ ಕೋರ್ಟ್ ಕೊಡ್ಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ನೋಡ್ಬೇಕಾಗುತ್ತೆ ದಯಾನ, ಅಂದ್ರೆ ಯಾವ ಪ್ರಮಾಣದ ಶಿಕ್ಷೆ, ಅಂದ್ರೆ ಈಗಾಗ್ಲೇ ಏನು ವಿಚಾರಣೆ ಮುಗ್ದಿರೋದ್ರಿಂದ ಒಂದು 90% ಭಾಗದಷ್ಟು ಶಿಕ್ಷೆ ಆಗುವ ಸಾಧ್ಯತೆ ಇರುವಂತದ್ದು. ಅಂದ್ರೆ ಕುಲಕರ್ಣಿಗೆ ಯಾವ ಒಂದು ಇದರಲ್ಲಿ ಅಂದ್ರೆ ಪ್ರಮಾಣದಲ್ಲಿ ಶಿಕ್ಷೆ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಥ್ಯಾಂಕ್ ಯು ಸಂಜಯ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಹಿಂದೆ ಯೋಗೇಶ್ ಗೌಡ ಅವರ ಕೊಲೆಯ ಪ್ರಕರಣದಲ್ಲಿ ಸಂಬಂಧಪಟ್ಟ ಹಾಗೆ ವಿನಯ್ ಕುಲಕರ್ಣಿ ಅವರ ನೇರ ಕೈವಾಡ ಇರುವ ಶಂಕೆಯ ಆಧಾರದ ಮೇಲೆ 2020 ನವೆಂಬರ್ 5ರಂದು ಸಿಬಿಐ ಅಧಿಕಾರಿಗಳು ಅವರನ್ನು ಅರೆಸ್ಟ್ ಮಾಡ್ತಾರೆ. ಜೊತೆಗೆ 21 ಜನರ ವಿರುದ್ಧ ಸಿಬಿಐ ನ್ಯಾಯಾಲಯಕ್ಕೂ ಕೂಡ ಬಲವಾದ ದೋಷಾರೋಪ ಪಟ್ಟಿ ಸಲ್ಲಿಸಿರುತ್ತೆ. ಹಲವು ತಿಂಗಳುಗಳ ಕಾಲ ಜೈಲು ವಾಸವನ್ನ ಕೂಡ ಅನುಭವಿಸಿರ್ತಾರೆ. ಇತ್ತೀಚೆಗಷ್ಟೇ ಸುಪ್ರೀಂ ಕೋರ್ಟ್ನಿಂದ ಜಾಮೀನನ್ನು ಕೂಡ ಪಡ್ಕೊಂಡು ಹೊರಗಡೆ ಬಂದಿದ್ರು. ಸದ್ಯ ವಿಚಾರಣೆ ಪೂರ್ಣಗೊಂಡಿದೆ. ಅಂತಿಮ ತೀರ್ಪು ಹೊರಬರ್ತಾ ಇರೋದ್ರಿಂದ ನ್ಯಾಯಾಲಯ ಸಾಕ್ಷ್ಯಾಧಾರಗಳನ್ನು ಪುರಸ್ಕರಿಸಿ ಯಾವ ರೀತಿಯ ತೀರ್ಪು ನೀಡುತ್ತೆ, ಇದು ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗ್ತಿದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.